ವೀಕ್ಷಕರೇ, ಸಿಂಹರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದರೆ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಯಾವ ಫಲ ಸಿಗ್ತಾ ಇದೆ, ಏನು ಪ್ರಯೋಜನಗಳಿದೆ, ಯಾವ ಎಚ್ಚರಿಕೆಗಳಿದೆ, ಈ ತಿಂಗಳು ನೀವು ಯಾವ ರೀತಿ ನಿಭಾಯಿಸಿದರೆ ಒಂದು ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ನಿಮಗಾಗಿ ಸಿಗ್ತಾ ಇರತಕ್ಕಂಥದ್ದು. ಖಂಡಿತವಾಗ್ಲೂ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಸಿಂಹರಾಶಿಯ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂತಹ ಸಿಂಹರಾಶಿ. ಸಿಂಹರಾಶಿಯವರ ಮಿತ್ರ ರಾಶಿ ಮೇಷ, ಮಿಥುನ, ಕನ್ಯಾ ಆದರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವರ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈ ತಿಂಗಳೆಲ್ಲ ಒಂದು ಪೂರ್ಣವಾದ ಫಲ ಏನಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ. ನೋಡಿ, ಬಹಳ ಅದ್ಭುತವಾದಂತಹ ಫಲಗಳಿದೆ. ಸವಾಲುಗಳು, ಚಾಲೆಂಜ್ಗಳ ಮಧ್ಯದಲ್ಲಿಯೇ ಕೂಡ ಬಹಳಷ್ಟು ಕೆಲವೊಂದು ಎಚ್ಚರಿಕೆಗಳು ಇದೆ, ಕೆಲವೊಂದು ಶುಭಕಾರಕವಾದಂತಹ ಫಲಗಳು ಕೂಡ ಇರತಕ್ಕಂಥದ್ದು. ನೋಡಿ, ಉದ್ಯೋಗದಲ್ಲಿ ಅನುಕೂಲತೆ ಅನ್ನುವಂಥದ್ದಿದೆ. ಈ ಮೇ ತಿಂಗಳಲ್ಲಿ ಪ್ರಾರಂಭದಲ್ಲಿ ಬಹಳಷ್ಟು ಒಂದು ಅನುಕೂಲಕರವಾಗಿರತಕ್ಕಂಥ ಫಲ ಇದೆ. ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಸಿಗುವಂಥದ್ದು, ಏನನ್ನಾದರೂ ಒಂದು ಸ್ವಂತ ಆಗಿ. ನೋಡಿ, ಸಿಂಹರಾಶಿಯವರು ಅಂದ ತಕ್ಷಣ ಓನಾಗಿ ಯೋಚನೆ ಮಾಡುವಂಥದ್ದು, ಭಾಳಷ್ಟು ಮಹತ್ವಾಕಾಂಕ್ಷೆಗಳು, ಭಾಳ ನಿರೀಕ್ಷೆ ಇರುತ್ತೆ. ಏನೇ ಯೋಚನೆ ಮಾಡಿದ್ರು ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಅಂತಹ ದೊಡ್ಡತನದ ಒಂದು ವಿಚಾರದಲ್ಲಿ ಏನಾದರೂ ಒಂದು ಬೇರೆಯವರ ಅಡಿಯಾಳಾಗಿ ಕೆಲಸ ಮಾಡ್ಲಿಕ್ಕೆ ಭಾಳ ಇಷ್ಟ ಇರೋದಿಲ್ಲ. ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ. ಏನೇ ಒಂದು ಮಾಡಿದರೂ ಸ್ವಂತ ಮಾಡಬೇಕು, ಒಂದು ದೊಡ್ಡದನ್ನೇ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಪ್ರಯತ್ನಗಳು ಕೂಡ ತುಂಬ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಪ್ರಯತ್ನಗಳು ತುಂಬ ಚೆನ್ನಾಗಿದೆ. ಉದ್ಯೋಗ ಸಿಗುವಂಥದ್ದು, ಜೊತೆಗೆ ಓನಾಗಿ ಉದ್ಯೋಗ ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು, ಜೊತೆಗಿರುವಂಥ ಉದ್ಯೋಗಗಳನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಜೊತೆಗೆ ಈ ರಾಜಕಾರಣಿಗಳಿಗೆ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಬೇಕಾಗುತ್ತೆ. ರಾಜಕಾರಣಿಗಳು ಹೆಚ್ಚಿನ ಪರಿಶ್ರಮ ಪಟ್ಟರೆ ಅದ್ಭುತವಾಗಿರತಕ್ಕಂತಹ ಪ್ರಯೋಜನಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ವ್ಯಾಪಾರಸ್ಥರಿಗೆ, ವಿದ್ಯುತ್ ಉಪಕರಣ ಮಾರುವಂಥವ್ರಿಗೆ, ಜೆರಾಕ್ಸ್ ವ್ಯಾಪಾರ ಮಾಡುವಂಥವ್ರಿಗೆ, ಆಮದು ರಫ್ತಿನಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಲಾಭಕಾರಕವಾಗಿರ್ತಕ್ಕಂತಹ ಶುಭಕಾರಕವಾದ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಡಾಕ್ಟ್ರು ಇರತಕ್ಕಂಥವ್ರಿಗೆ ಅಥವಾ ಈ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನೂ ತೊಂದರೆ ಇಲ್ಲ. ಏನು ನೀವು ದುಡಿದಿರುವಂಥ ಒಂದು ಪ್ರಯತ್ನಕ್ಕೆ ಒಂದು ತಕ್ಕದಾಗಿರ್ತಕ್ಕಂಥ ಒಂದು ಬೆಲೆ, ಒಂದು ಫಲ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಷ್ಟೇ ಸವಾಲುಗಳು ಕೂಡ ಇದೆ. ಹಣಕಾಸಿಗೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಹೆಚ್ಚಿನ ಪ್ರಯತ್ನ ಪಟ್ಟರೆ ನಿಮಗೆ ಹಣಕಾಸಿನಲ್ಲಿ ಲಾಭಗಳು, ಪ್ರಯೋಜನಗಳಾಗುವಂಥ ಸನ್ನಿವೇಶಗಳಿದೆ. ಆದರೆ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ನೀವು ಕೆಲಸವನ್ನು ಮಾಡ್ಕೋಬೇಕು. ಸುಮ್ಮನೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡುವಂಥದ್ದಲ್ಲ. ಹೆಚ್ಚಿನ ಪರಿಶ್ರಮ ಪಟ್ಟರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಈ ತಿಂಗಳ ಅದ್ಭುತವಾದ ಫಲಗಳ ಬಗ್ಗೆ ನಾನು ತಿಳಿಸುವಂಥದ್ದಿದೆ, ಪರಿಹಾರ ಬಗ್ಗೆ ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಡು. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂತಂದ್ರೆ ಈ ಜಾತಕ 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ
ನೋಡಿ, ಸ್ವಲ್ಪ ಸಂತಸದ ವಾತಾವರಣ ಇರುತ್ತೆ ಮನೆ ಕುಟುಂಬ ಸದಸ್ಯರೊಂದಿಗೆ, ಅಥವಾ ಮದುವೆ ವಿಚಾರದಲ್ಲೋ ಯಾವುದೇ ಮಂಗಲ ಕಾರ್ಯದ ವಿಚಾರದಲ್ಲಿಯೋ ಸ್ವಲ್ಪ ಖುಷಿಯನ್ನು ತಂದು ಕೊಡುವಂಥ ಸನ್ನಿವೇಶಗಳಿದೆ. ಓಡಾಟ ಅಲದಾಟ ಜಾಸ್ತಿ ಇರುತ್ತೆ, ಬ್ಯುಸಿ ಆಗಿರುವಂಥದ್ದು, ಸಿಕ್ಕಾಪಟ್ಟೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥ ಸನ್ನಿವೇಶಗಳು ಕಂಡುಬರುತ್ತೆ. ಸ್ವಲ್ಪ ನೆಮ್ಮದಿಯ ವಾತಾವರಣಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಆತ್ಮೀಯರೊಂದಿಗೆ ಪಾಲುದಾರಿಕೆ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರು ಇದ್ದರೆ, ಅಥವಾ ಯಾವುದೋ ಸ್ನೇಹಿತರೊಂದಿಗೆ ಮಾಡ್ತಾ ಇದ್ದೀರಿ ಅಂತಂದರೆ ಅವಕಾಶಗಳು ತುಂಬ ಚೆನ್ನಾಗಿದೆ. ವಿವಾಹದ ಯೋಗಗಳಿದೆ, ವಿದೇಶದ ಪ್ರಯಾಣಗಳಿದೆ. ಕೆಲವೊಂದು ಜನರಿಗೆ ನಾನು ವಿದೇಶಕ್ಕೆ ಹೋಗಬೇಕು, ಒಳ್ಳೆ ವ್ಯಾಸಂಗ ಮಾಡಬೇಕು, ಅಥವಾ ಏನಾದರೂ ಕೆಲಸ ಮಾಡ್ಕೋಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದರೆ ಖಂಡಿತವಾಗಿ ವಿದೇಶಕ್ಕೆ ಹೋಗುವಂಥ, ಅಥವಾ ಹೊರ ರಾಜ್ಯ, ಅಂತಾರಾಜ್ಯ, ಅಂತರ್ಜಿಲ್ಲೆ, ಈ ರೀತಿಯಾಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆತ್ಮವಿಶ್ವಾಸ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮಗೆ ಎಂಥ ಸಂದಿಗ್ಧ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮಗೆ ಜಯ ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆದರೆ ಹುಚ್ಚು ಸಾಹಸ ಬೇಡ, ಅತಿ ಆದರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಓವರ್ ಕಾನ್ಫಿಡೆನ್ಸ್ ಬೇಡ. ನಿಮ್ಮ ಹಣಕಾಸಿನ ಸ್ಥಿತಿಗತಿ, ನೀವಿರುವಂಥ ಸನ್ನಿವೇಶ, ನೀವಿರುವಂಥ ಪರಿಸ್ಥಿತಿಯ ಆಧಾರದ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ನೀವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದರೆ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಮಕ್ಕಳಿಗೆ ಧನ ಲಾಭಗಳು ಕಂಡು ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಡೆವಲಪ್ಮೆಂಟ್ ಆಗುವಂಥ ಸನ್ನಿವೇಶಗಳಿದೆ. ಕೆಲವೊಂದು ಜನ ಉದ್ಯೋಗವನ್ನು ಬದಲಾಯಿಸುವಂಥ ಸಾಧ್ಯತೆಗಳಿದೆ. ಅದನ್ನೇನಾದರೂ ಸ್ವಲ್ಪ ಹೆಚ್ಚಿನ ಡೆವಲಪ್ಮೆಂಟು, ಹೆಚ್ಚಿನ ಬದಲಾವಣೆಗಳು, ಅದನ್ನು ಮಾಡಿಫೈ ಮಾಡುವಂಥದ್ದು, ಅಥವಾ ಹೆಚ್ಚಿನ ಆಮದು ರಫ್ತುಗಳನ್ನು ತೆಗೆದುಕೊಂಡ್ಬರುವಂಥದ್ದು, ಈ ರೀತಿಯಾಗಿ ಏನೋ ಒಂದು ಬಂಡವಾಳ ಹೂಡುವಂಥ ಸನ್ನಿವೇಶಗಳು, ಈ ರೀತಿಯಾಗಿ ಒಂದು ಬದಲಾವಣೆ ಅನ್ನುವಂಥದ್ದು ಕಂಡು ಬರುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ಉದ್ಯೋಗ ಸಿಗುವಂಥದ್ದು, ಆಗಲೇ ನಾನು ಹೇಳಿದಾಗೆ ಓನ್ ಆಗಿ ಉದ್ಯೋಗ ಅಥವಾ ಉದ್ಯೋಗದ ಸೃಷ್ಟಿ, ಈ ರೀತಿ ಆಗುವಂಥ ಸನ್ನಿವೇಶಗಳಿದೆ. ಆದರೆ ಮನೆತನದ ಎಲ್ಲ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ನಡೆದುಕೊಳ್ಬೇಕು. ನಿಮ್ಮ ಮೈನಸ್ ಪಾಯಿಂಟ್ ಏನು ಅಂತಂದರೆ ನಿಮ್ಮ ಕೋಪ. ನಿಮ್ಮ ಕೋಪವನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿರ್ತಕ್ಕಂಥದಕ್ಕಿಂತ ಹೆಚ್ಚಿನ ಒಂದು ಜಯವನ್ನು ಗಳಿಸುವಂಥ ಸನ್ನಿವೇಶಗಳಿದೆ. ಲಾಭವನ್ನು, ಪ್ರಯೋಜನವನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಖರ್ಚು ವೆಚ್ಚಿಗೆ ಅಂಕುಶ ಏನಾದರೂ ಹಾಕಿದ್ದೇ ಆಯಿತು ಅಂತಂದರೆ, ನೀವು ಏನನ್ನಾದರೂ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಪರ್ಮನೆಂಟ್ ಆಗಿ ಒಂದು ಲಾಭಕಾರಕ ವಸ್ತುವನ್ನು ಖರೀದಿ ಮಾಡುವಂಥ ಸನ್ನಿವೇಶಗಳು ಕೂಡ ಇದೆ, ಮಾಡಿಕೊಳ್ಳಿ. ಜೊತೆಗೆ ಕಲಾವಿದರಿಗೆ ಈ ಚಿತ್ರೋದ್ಯಮ ಇರ್ಬೋದು, ಅಥವಾ ಟಿ ವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಥರದ ಗ್ರಾಮೀಣ ಮಟ್ಟದ ಕಲೆಗಾರರಿಗೆ ನಿಮ್ಮ ಒಂದು ಕಲೆಗೆ ತಕ್ಕಂತೆ ಬೆಲೆ ಸಿಗುತ್ತೆ. ಆದರೆ ಒಳ್ಳೆ ಪ್ಲಾಟ್ಫಾರ್ಮ್ಗೋಸ್ಕರ ಪ್ರಯತ್ನ ಪಡುವಂತಹ ಸನ್ನಿವೇಶಗಳು ಕಲೆಗಾರರಿಗೆ ಕಂಡು ಬರುತ್ತೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಸ್ವಲ್ಪ ಈ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂತಹ ತೊಂದರೆಗಳು, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಒಳ್ಳೆ ಊಟ, ಒಳ್ಳೆ ಯೋಗ, ಒಳ್ಳೆ ವ್ಯಾಯಾಮ, ನಿದ್ದೆ, ವಾಕಿಂಗು, ವ್ಯಾಯಾಮ, ಎಕ್ಸಸೈಸ್, ಈ ರೀತಿಯಾಗಿರ್ತಕ್ಕಂತಹ ರೂಢಿಯನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಂಹರಾಶಿಯವರು 40 ವರ್ಷ ಆದಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಇಂಥವೆಲ್ಲ ಡಯಟ್ಗಳನ್ನು ನೀವು ಫಾಲೋ ಮಾಡಿದ್ರೆ ಇನ್ನೂ ಹೆಚ್ಚಿನ ಬೆನಿಫಿಟ್ಗಳು ನಿಮಗೆ ಸಿಗುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡಬಾರ್ದು. ಏನೋ ಈ ತಿಂಗಳಲ್ಲಿ ಸ್ವಲ್ಪ ತುಂಬ ಬ್ಯುಸಿ ಇರ್ತೀರಿ, ಓಡಾಟ ಅಲದಾಟ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಮ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಸ್ತು ಇದೆ, ಅದನ್ನು ಮಿಸ್ ಆಗುವಂಥದ್ದು, ಕಳ್ಕೋಬೇಕಾಗಿರುವಂಥದ್ದು, ಇಂಥ ಸನ್ನಿವೇಶಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅಂದರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಗೆ ಒಳ್ಳೆ ಫಲ ಇದೆ, ಹಾಗಂದ್ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದೇ ಆಗ್ಬಿಡುತ್ತೆ ಅಂತಲ್ಲ, ಕೆಲವೊಂದು ಸವಾಲುಗಳು ಇದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಈ ವಿಡಿಯೋದಲ್ಲಿ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮಗೆ ಖಂಡಿತ ಒಳ್ಳೆ ಲಾಭಗಳು, ಒಳ್ಳೆ ಪ್ರಯೋಜನಗಳು ಸಿಗುವಂಥದ್ದಂತೂ ಸತ್ಯ. ಇನ್ನು ನಿಮಗೆ ಪರಿಹಾರವನ್ನು ತಿಳಿಸ್ಕೊಡೋಣ. ಪರಿಹಾರ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಹೋಗಿ ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನು ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ,
ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಶ್ರೀ ದುರ್ಗಾ ಮಾತೆಯ ದರ್ಶನವನ್ನು ಮಾಡುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು, ಆರಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಶ್ರೀ ಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ದು, ಗಣೇಶನ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಹಿರಿಯರ ಆಜ್ಞೆಯಲ್ಲಿ ನೀವಿತ್ತು ಅಂತಂದರೆ ನೀವು ಅಂದುಕೊಂಡಂಥ ಒಂದು ಸಕ್ಸಸ್ಸು ನಿಮಗೆ ಖಂಡಿತವಾಗ್ಲೂ ಸಿಗುವಂಥ ಸಾಧ್ಯತೆಗಳಿದೆ. ಸಕ್ಸಸ್ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.